ನಮಸ್ಕಾರಾದಿಗಳನ್ನು ಸಮರ್ಪಿಸಿ ನಾವು ಹಿಂದಿನ ದಿನ ಏನ್ ನೋಡಿದೀವಿ ಅಂತಂದ್ರೆ, ಅಲ್ಲಮ ಪ್ರಭುದೇವರು ಹೇಳಿದ್ರು, ಶೀಲಕ್ಕೆ ಧವರಾಜವ ಭಯದಲ್ಲಿ ಬೇರೆ ಲೇಸು ಕಷ್ಟವ ನಡೆಸುವರೆ, ಅಂಗಕ್ಕೆ ತಿಮಿರವಾದಲ್ಲಿ ಅಂಗುಲ ಮುಟ್ಟಿ ತಿಮಿರದ ಅಂಗವ ಕೆಡಿಸಿದರೆ, ಅಂಗಕ್ಕೆ ಮಿಥ್ಯಾ ಉಂಟೆ ಎನ್ನ ಅಂಗವು ತಾನಾದ ಕಾರಣ, ನೀನೆಂಬ ನಾಮ ಬೇರಿಲ್ಲ ಗುಹೇಶ್. ಈ ವಚನವನ್ನ ಅಲ್ಲಮ ಪ್ರಭುದೇವರು ಹೇಳ್ತಾರ. ಇದಕ್ಕ ಸಿದ್ದರಾಮ ಶರಣರು ಪ್ರಾರ್ಥನೆಯನ್ನ ಮಾಡಿದ್ರು. ಏನು ಪ್ರಾರ್ಥನೆಯನ್ನ ಮಾಡಿದ್ರು ಅಂತಂದ್ರೆ, ಇನ್ನೊಂದು ವಚನವನ್ನು ಕೂಡ ಅಲ್ಲಮ ಪ್ರಭುದೇವರು ಹೇಳಿದ್ರು, ಕರಚರಣಾದಿಗಳು ಬೇರಾದುವಲ್ಲದೆ ಅರಿದು ಮುಟ್ಟುವುದು ಒಂದೇ ಆತ್ಮ, ಬಿಂದುವಿನೊಂದು ಸಾರದಲ್ಲಿ ಸಸಿ ಹಲವು ನಾಮ ಬೆಳೆವಂತೆ, ಗುಹೇಶ್ವರ ಲಿಂಗದಲ್ಲಿ ನೀನೆಂಬ ಭಾವವಿಲ್ಲ ಸಿದ್ದರಾಮಯ್ಯ. ಈ ಮಾತನ್ನು ನಿನ್ನಿಂದ ನೋಡಿದ್ರು. ಏನ್ ಹೇಳಿದ್ರು ಅಂತಂದ್ರೆ, ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ಕರ ಚರಣಾದಿಗಳು ಬೇರಾದವಲ್ಲದೆ, ಈ ನನ್ನ ಶರೀರದಲ್ಲಿರ್ತಕ್ಕಂಥ ಕೈ, ಕಾಲ, ಆದಿ ಅಂತಂದ್ರ ಮುಂತಾದ ಇಂದ್ರಿಯಗಳು ಇವು ಬೇರೆ ಬೇರೆ ಇದ್ದಾವ. ಆದರೆ ಕರಚರಣಾದಿಗಳು ಬೇರೆ ಬೇರೆಯಾಗಿರುವ ಈ ಶರೀರದಲ್ಲಿ ಅರಿದು ಮುಟ್ಟುವುದು ಒಂದೇ ಆತ್ಮ. ಈ ಎಲ್ಲಾ ಇಂದ್ರಿಯಗಳ ಕಾರ್ಯಗಳು ಬೇರೆ ಬೇರೆ ಇದ್ದಾವ. ಕಣ್ಣು ನೋಡ್ತದ, ಕಿವಿ ಕೇಳ್ತದ್ರಿ, ನಾಲಿಗೆ ರುಚಿಸ್ತದ, ನಾಸಿಕ ಗಂಧವನ್ನ ಆಘ್ರಾಣಿಸ್ತದ್ರಿ, ಚರ್ಮ ಸ್ಪರ್ಶವನ್ನ ಮಾಡ್ತದ. ಎಲ್ಲ ಇಂದ್ರಿಯಗಳು, ಜ್ಞಾನೇಂದ್ರಿಯಗಳ ಕಾರ್ಯವೇ ಬೇರೆ, ಕರ್ಮೇಂದ್ರಿಯಗಳ ಕಾರ್ಯಗಳೇ ಬೇರೆ ಬೇರೆಯಾಗಿದ್ರು ಇವುಗಳಿಗಿರ್ತಕ್ಕಂಥ ಚೇತನ ಅದು ಒಂದೇ ಅದ. ಕಣ್ಣಿನಿಂದ ನೋಡುವ ಚೇತನವೇ ಕಿವಿಯಿಂದ ಕೇಳುತ್ತದ್ರಿ, ಹೌದಿಲ್ರಿ? ಅದೇ ನಾಲಿಗೆಯ ಮಾಧ್ಯಮದಿಂದ ರುಚಿಯನ್ನ ಅನುಭವಿಸ್ತದ. ಅದರೊಳಗಿರುವಂತ ಜೀವಾತ್ಮ, ಇಂದ್ರಿಯಗಳ ಒಂದೇನ ಒಡೆಯರಿದ್ದಾನಲ್ಲ ಜೀವಚೇತನ, ಅವ ಈ ಇಂದ್ರಿಯಗಳು ಬೇರೆ ಬೇರೆ ಇದ್ದಾವ, ಕರಚರಣಾದಿಗಳು ಬೇರೆ ಬೇರೆ ಇದ್ದಾವ. ಆದರೂ ಇದರೊಳಗೆ ಇದ್ಕೊಂಡಿರ್ತಕ್ಕಂಥ ಜೀವ ಚೈತನ್ಯ ಅದು ಒಂದೇ ಅದ. ಇನ್ನೊಂದು ಉದಾಹರಣೆ ಏನ್ ಕೊಟ್ಟಿದ್ರು ಅವರು, ಬಿಂದುವಿನೊಂದು ಸಾರದ ಸಸಿ ಹಲವು ನಾಮಗಳಿರುತ್ತೆ. ಒಂದು ಬಿಂದುವಿನ ಒಂದು ಸಾರದಲ್ಲಿ ಅಂತಂದ್ರೆ, ಈ ನಾವು ಯಾವ್ದಾರ ಒಂದು ಬೀಜ ಇರ್ತದ ಅಂತ ಇಟ್ಕೋರಿ, ಆ ಬೀಜದ ಒಂದು ಸಾರ, ಅದರ ಒಂದು ಮೂಲ ತತ್ವ, ಆ ಮೂಲ ತತ್ವದಲ್ಲೇ ಒಂದು ವೃಕ್ಷವಾಗಿ ಒಂದು ಸಸಿ ಆಗ್ತದ, ವೃಕ್ಷವಾಗ್ತದೆ. ಅದರಲ್ಲೇ ಬೇರೆ ಬೇರೆ ಭಾಗಗಳಾಗಿ ಅದು ಆ ಸಸಿ ಹಲವು ನಾಮ ಬೆಳೆಯುತ್ತೆ. ಅಂದ್ರೆ ಏನು, ಬೀಜ ಮೂಲ ಬೀಜಗಳ ಆದ್ರೆ ಅದರೆಲ್ಲ ದೊಡ್ಡದಾದಾಗ ಇದು ಕಾಂಡ, ಇದು ಬೇರು, ಇದು ಪಂಗೆ, ಇದು ಎಲೆ, ಈಗ ನಾವು ಅದನ್ನ ಬೇರೆ ಬೇರೆಯಾಗಿ ತಿಳಿತೇವೆ, ತೋರ್ತದ. ಅದು ಬೇರೆ ಬೇರೆಯಾಗಿ ಬೆಳೆಯುವಂತೆ. ಗುಹೇಶ್ವರ ಲಿಂಗದಲ್ಲಿ ನೀನೆಂಬ ಭಾವವಿಲ್ಲ ಸಿದ್ದರಾಮಯ್ಯ. ಆ ಮೂಲ ಪರವಸ್ತುವಿನಲ್ಲಿ ಅಲ್ಲಿ ನಾನು ಮತ್ತು ನೀನು ಅನ್ನುವಂತ ಈ ಭಾವ ಭೇದ ಅಲ್ಲಿ ಇಲ್ಲ ಅನ್ನೋದನ್ನ ನಾವು ನಿನ್ನಿನ ದಿನ ನೋಡೇವೆ. ಈ ಮಾತು ಹೇಳಿದ ಬಳಿಕ ಸಿದ್ದರಾಮ ಶರಣರು ಒಂದು ಮಾತನ್ನ ಹೇಳ್ತಾರೆ, ಬಹಳ ಅದ್ಭುತ ಮಾತದು. ಭೂಮಿ ಒಂದೆಂದಡೆ, ಅವ್ರ ಪ್ರಶ್ನೆ ಕೇಳ್ತಾರೆ, ಭೂಮಿ ಒಂದೆಂದರೆ ಬೆಳೆಯುವ ವೃಕ್ಷ ಹಲವು ತೆರನುಂಟು. ಭೂಮಿನೂ ಒಂದದ, ಆದ್ರೆ ಅಲ್ಲಿ ಬೆಳೆಯುವಂತ ವೃಕ್ಷಗಳು ಬೇರೆ ಬೇರೆ ಅದಾವ. ಉದಕ ಒಂದಾದರೆ ನೀರೇನು ಒಂದದರಿ, ಆದ್ರೆ
ಆದ್ರ ಸವಿಸಾರದ ಸಂಪದ ಬೇರು. ಸವಿಸಾರದ ಅಂತಂದ್ರೆ ಈಗ ನೀರು ಒಂದೇ ನೀರನ್ನ ನಾವು ಬಾಳೆ ಗಿಡಕ್ಕೆ ಹಾಸ್ತಿದೀವಿ ಅಂತಂದ್ರೆ ನೀರು ಒಂದ, ಅದು ಬಾಳೆ ಗಿಡದಿಂದ ಅದರ ರುಚಿನ ಬೇರೆ ಇರ್ತದ. ಅದೇ ನೀರ ಮಾವಿನ ಗಿಡಕ್ಕೆ ಹೋಯ್ತಂತಂದ್ರೆ ಮಾವಿನ ಗಿಡದ ರುಚಿನ ಬೇರೆ ಇರ್ತದ. ಅದೇ ಗಿಡ ಬೇವಿನ ಗಿಡಕ್ಕೆ ಹೋಯ್ತಂತಂದ್ರೆ ಅದೇ ನೀರ ಬೇವಿನ ಗಿಡಕ್ಕೆ ಹೋಯ್ತಂತಂದ್ರೆ ಅದರದ ರುಚಿನೇ ಬೇರೆ ಇರ್ತದೆ. ಹೌದಲ್ರಿ? ಸವಿ ಸಾರದ ಸಂಪದ ಬೇರುಂಟು ಅಂತಾರ. ಉದಕ ಒಂದಾದರೆ ಉದಕೇನೋ ಒಂದು, ಆದ್ರ ಸವಿಸಾರದ ಸಂಪದ ಬೇರೆ ಬೇರೆ ಅದರಿ. ಇದನ್ನ ಹೇಳಿ ಏನ್ ಹೇಳ್ತಾರಪ್ಪ ಅಂತಂದ್ರೆ ಅವರು, ನಿನ್ನ ಒಳಗು ನಾನಾದರೆ ತಾಮಸದ ರಾಗ ವಿರಾಗವ. ಹೇ ಪರಮಾತ್ಮ, ನೀನಂದಲ್ಲ ಇದೀಗ ನಿನ್ನಿನ ವಚನದಲ್ಲಿ ಹೇಳ್ಯಾರ ಅವರು. ಏನ್ ಹೇಳಿದ್ರು? ಗುಹೇಶ್ವರ ಲಿಂಗದಲ್ಲಿ ನೀವಂತೀರಿ ಹಾಗೊಂದಾದ್ರ ಹಾಗೆ ಒಂದು ವೇಳೆ ಇದ್ದದ್ದಾದ್ರ ನಿನ್ನೊಳಗೆ ನಾನು ಸಮರಸವಾಗಿದ್ದಾದರೆ ತಾಮಸದ ರಾಗ ವಿರಾಗ. ಈ ತಾಮಸದ ರಾಗ ಇರೋದಲ್ಲ, ತಾಮಸದ ರಾಗ ಅಂತಂದ್ರೆ ಅಜ್ಞಾನದ ರಾಗ. ರಾಗ ಅಂತಂದ್ರೆ ಮನ್ ಹೇಳಿ ನಾನು ಪತಂಜಲಿಯವರು ರಾಗ ಅಂತ ಹೇಳ್ಕಂತಾರಂತಂದ್ರ ಸುಖಾನುಶಯಿ ರಾಗ. ಸುಖಾನುಶಯಿ ಅಂತಂದ್ರೆ ಆ ಸುಖದ ಕಡೆ ಏನು ನಮ್ಮ ಅಪೇಕ್ಷೆ ಇರ್ತದೆ, ಯಾವಾಗಲೂ ಸುಖವನ್ನ ಅನುಭವಿಸಬೇಕನ್ನುವಂತ ಒಂದು ಚಿಂತನ ಏನದಲ್ಲ, ಮನಸ್ಸಿನ ಒಂದು ಭಾವ ಇರ್ತಕ್ಕಲ್ಲ, ಅದಕ್ಕ ರಾಗ ಅಂತ ಕರೀತಾರೆ. ಅಥವಾ ಇನ್ನೊಂದು ರೂಪದಿಂದ ನೋಡಬೇಕಾದ್ರ ದೃಢ ಆಸಕ್ತಿ ರಾಗ ಕೈಯೇ ಅಂತ ವಿಚಾರ ಚಂದ್ರೋದಯಕಾರ ಹೇಳ್ತಾರೆ. ದೃಢವಾದಂತಹ ಆಸಕ್ತಿ ಇದಕ್ಕೆ ರಾಗ ಅಂತ ಕರೀತಾರೆ. ಅಥವಾ ಇನ್ನೊಂದು ರೀತಿಯ ನೋಡ್ಬೇಕಾದ್ರ ಅನುಕೂಲದಾಕೆ ಜ್ಞಾನಸೆ ಜನ್ಯ ಜೋ ಬುದ್ಧಿ ವೃತ್ತಿ ರಾಗ ಕೈಯೇ. ಇದು ವಿಚಾರ ಸಾಗರ ಹೇಳೋದು. ಅನುಕೂಲತಾಕೆ ಜ್ಞಾನಸೆ, ಅನುಕೂಲತೆಯ ಜ್ಞಾನದಿಂದ ಜನ್ಯ ಜೋ ಬುದ್ಧಿ ವೃತ್ತಿ, ನಮಗ ಇದರಿಂದ ಅನುಕೂಲ ಆಗ್ತದ ಅನ್ನುವಂತಹ ಜ್ಞಾನದಿಂದ ನನ್ನಲ್ಲಿ ಯಾವ ಬುದ್ಧಿ ವೃತ್ತಿ ಉತ್ಪನ್ನ ಆಗುತ್ತ ನೋಡ್ರಿ, ಅದಕ್ಕ ರಾಗ ಅಂತ ಕರೀತಾರೆ. ನಿಜಗುಣ ಶಿವಯೋಗಿಗಳು ಬಹಳ ಚಂದ ಬರೀತಾರೆ ರಾಗ ಅಂತ ಹೇಳ್ಕತ್ತಾರ ಅಂತಂದ್ರೆ, ಸುಖದ ಬೆಂಬಲಿಗೊಂಡು ಸುಖವಿಲ್ಲದಿದ್ದೋಡ ಆ ಸುಖವ ನಿಶ್ಚಯಿಸಿ ವಿಷಯದೋಡು ಸುಖಮಯವೆಂದು ತೊಡರಿ ಬಿಡದಿಪ್ಪ ತತ್ಸುಖ ಬುದ್ಧಿ ರಾಗವೆಂದಿನಿ ಬುದ್ಧಿ. ನಿಜಗುಣದ ಮಾತೇ ಮಾತ್ರಿ, ಎಷ್ಟ್ ಚಂದ ಮಾತದ ನೋಡ್ರಿ. ಅದು ಸುಖದ ಬೆಂಬಲಿಗೊಂಡು ಸುಖವಿಲ್ಲದಿದ್ದೋಡೆ ಆ ಸುಖವ ನಿಶ್ಚಯಿಸಿ ವಿಷಯದೋಡು. ಉದಾಹರಣಾರ್ಥವಾಗಿ ಹೇಳಬೇಕಾದ್ರೆ, ಒಂದು ನಾಯಿ ಒಣಗಿದ ಎಲುವನ್ನು ತಿನ್ನತೈತಿ ಅಂತ ಇಟ್ಕೊರಿ. ಒಂದು ನಾಯಿ ಒಣಗಿದ ಎಲುವನ್ನು ತಿನ್ನತೈತಿ. ಎಲುವು ಒಣಗ್ಯದ, ಅದರ ಮೇಲೆ ಮಾಂಸವಿಲ್ಲ, ಅದರೊಳಗೆ ರಕ್ತ ಇಲ್ಲ, ಅದರೊಳಗೆ ಯಾವ ಸಪ್ತದ ಸಂಬಂಧಿಸಿದ ಏನು ಅಂಶಗಳಿಲ್ಲ. ಯಾಕ? ಶುಷ್ಕ ಎಲುವು. ಅದು ಏನು ಮಾಡುತ್ತಪ್ಪ ಅಂತಂದ್ರೆ ಅದನ್ನ ಹಿಡಿದು ದೊಡ್ಡ ಬಿಡೋದನೇ ಇಲ್ಲ. ಹಾಗೆಯೇ ಈ ಜೀವ ಏನ್ ಮಾಡ್ತಾನಂತಂದ್ರ ಸುಖದ ಬೆಂಬಲಿಗೊಂಡು ಸುಖವನ್ನ ಬೆನ್ನು ಹತ್ತಿ
ಸುಖವಿಲ್ಲದಿದ್ದೋಡ್ ಆ ಸುಖವ ನಿಶ್ಚಯಿಸಿ ವಿಷಯದೋಡ್. ಸುಖವಿಲ್ಲದಿದ್ದೊಡೆ ಆ ಸುಖವ ನಿಶ್ಚಯಿಸಿ ವಿಷಯದೋಡ್. ಏನು ಶಬ್ದ ಸ್ಪರ್ಶ ರೂಪ ರಸ ಗಂಧ ಏನು ವಿಷಯಗಳಿದ್ದಾವಲ್ಲ, ಆ ವಿಷಯದಲ್ಲೇ ಸುಖ ಅನ್ನೋದು ಇಲ್ಲವೇ ಇಲ್ಲ. ಹಾಗೆ ಎಲುವಿನಲ್ಲೇ ರಕ್ತ ಮಾಂಸಾದಿಗಳಿಲ್ಲವೋ ಹಾಗೆಯೇ ವಿಷಯಗಳಲ್ಲೇ ಸುಖ ಅನ್ನೋದು ಇಲ್ಲ. ಆದ್ರ ಈ ಜೀವ ಏನ್ ಮಾಡ್ಯಾನಂತಂದ್ರೆ, ಸುಖದ ಬೆನ್ನ ಹತ್ತೆ ಸುಖ ಇಲ್ಲದೆ ಇದ್ರೂ ಕೂಡ ಅಲ್ಲಿ ಸುಖ ಐತೆ ಅಂತ ನಿಶ್ಚಯ ಮಾಡ್ತಾನ. ಎಲ್ಲೇ ವಿಷಯದಲ್ಲಿ ಸುಖ ಐತೆ ಅಂತ ನಿಶ್ಚಯ ಮಾಡಿಕೊಂಡು ಸುಖಮಯವೆಂದು ತೊಡದಿರ್ಪತ ಸುಖ ಬುದ್ಧಿ. ಅದು ಸುಖಮಯವೇ ಅಂತ ಅದಕ್ಕೆ ಬೆನ್ನ ಹತ್ತಿ ಅದನ್ನ ಯಾವಾಗಲೂ ಬಿಡದೇ ಇರ್ತಕ್ಕಂಥ ಆ ತತ್ ಸುಖ ಬುದ್ಧಿ. ತತ್ ಸುಖ ಬುದ್ಧಿ ಅಂತಂದ್ರೆ ವಿಷಯದಲ್ಲೇ ಸುಖ ಬುದ್ಧಿ. ಇದಕ್ಕೆ ರಾಗ ಅಂತ ಕರೀತಾರೆ. ರಾಗದ ಅರ್ಥ ಇದು. ಈಗ ನಾವೆಲ್ಲರೂ ಎಲ್ಲರಿಗೂ ಗೊತ್ತದ, ಹೆಚ್ಚು ಕಮ್ಮಿ ಶಾಸ್ತ್ರ ಓದೋರಿಗೆ ಕೇಳೋರಿಗೆ, ಸಾಮಾನ್ಯವಾಗಿ ವಯಸ್ಸಾದವರಿಗೆ ವಿಷಯಗಳಲ್ಲೇ ಸುಖ ಇಲ್ಲ ಅನ್ನೋದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ. ಆದ್ರೂ ಬಿಟ್ಟೇವೇನು, ಗೊತ್ತಿದ್ರೂ ಅದಕ್ಕೆ ಬಂದತ್ತೀವಿ ನಾವು. ಹೌದಿಲ್ರಿ? ಸುಖವಿಲ್ಲದಿದ್ದೋಡೆ ಸುಖ ಇಲ್ಲ ಅಲ್ಲೇ. ಆದ್ರೂ ಸುಖವ ನಿಶ್ಚಯಿಸಿ ವಿಷಯದವರು ನಾವೆಲ್ಲರೂ ಆ ವಿಷಯ ಸುಖ ಐತಂತ ನಿಶ್ಚಯ ಮಾಡಿಕೊಂಡು ಅದು ಸುಖಮಯ ಅಂತೇಳಿ ಅದಕ್ಕೇನು ಬೆನ್ನು ಹತ್ತೇವಲ್ಲ, ಇದಕ್ಕೇನ್ ಕರೀತಾರ? ರಾಗ. ಇಲ್ಲಿ ಚಂದ ಪ್ರಶ್ನೆ ಅದು, ನಿನ್ನ ಒಳಗು ನಾನಾಗಡೆ ಹೇ ಪರಮಾತ್ಮನೇ, ನಿನ್ನ ಒಳಗ ನಾನಾಗಿದ್ನಂತಂದ್ರೆ ನಿನ್ನೊಳಗೆ ನಾನು ಸಮರಸತೆಯನ್ನು ಹೊಂದಿದ್ದೇ ಆದರೆ ತಾಮಸದ ರಾಗ ವಿರಾಗವಾಗಲ್ಲ. ಆದ್ರ ಪರಿಸ್ಥಿತಿ ಹೆಂಗದ ಅಂತಂದ್ರೆ, ನನ್ನಲ್ಲಿ ಈ ತಾಮಸದ ರಾಗ ಏನದಲ್ಲ ಅದು ಎಂದೂ ವಿರಾಗ ಆಗಂಗಿಲ್ಲ, ಆಗಿಲ್ಲ ಅದು. ಯಾಕ ನನ್ನಲ್ಲಿ ರಾಗ ಇನ್ನ ಆದ್ರೆ ವಿರಾಗ ಅಂದ್ರೆ ವೈರಾಗ್ಯ, ರಾಗರಹಿತ ಸ್ಥಿತಿ. ವಿಷಯಗಳಲ್ಲೇ ಸುಖ ಇಲ್ಲ ಅಂತ ನಿಶ್ಚಯ ಮಾಡಿರುವಂತ ಬುದ್ಧಿ, ಅದಕ್ಕೆ ವಿರಾಗ ಅಂತ ಕರೀತಾರೆ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಲಿಂಗವೆಂಬ ಪುರುಷ ರತಿ ಕೂಟಸ್ಥವಿಲ್ಲ ಅಂತ ಹೇಳ್ತಾರೆ. ಏನಂತ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಲಿಂಗವೆಂಬ ಪುರುಷ ರತಿ, ಆ ಪರಮಾತ್ಮನಲ್ಲಿ ಸಮರಸತ. ಈ ಪುರುಷ ಅಂತಂದ್ರೆ ಆ ಪರಮಾತ್ಮನೇ ಶರೀರ ರೂಪ ಪುರದಲ್ಲಿ ವಾಸಿಸುವುದರಿಂದ ಅವನಿಗೆ ಪುರುಷ ಅಂತ ಕರೀತಾರೆ. ಇದು ಶರೀರ ಅಂದ್ರೆ ಒಂದು ಪುರ, ಇದು ಇಲ್ಲೇ ವಾಸಿಸುವುದರಿಂದ ಪುರುಷ. ಅವ ಪುರುಷೋತ್ತಮ. ಅವನಲ್ಲಿ ರತಿ ಏನದಲ್ಲ, ರತಿ ಅಂದ್ರ ಅವನಲ್ಲಿ ಸಾಮರಸ್ಯತ. ಕೂಟಸ್ಥವಿಲ್ಲ ಅಂತ ಹೇಳ್ತಾರ. ಕೂಟಸ್ಥವಿಲ್ಲ ಅಂತಂದ್ರೆ ಏನು, ಅದು ಸಾಧ್ಯ ಆಗಿಲ್ಲ. ಇದು ಪ್ರಭುದೇವರು ಹೇಳಿದ್ದಕ್ಕ ತದ್ ವಿರುದ್ಧವಾಗಿ ಹೇಳಿರ್ತಕ್ಕಂಥ ಅಂದ್ರ, ಪ್ರಭುದೇವ್ರು ಏನ್ ಹೇಳಿದ್ರು ಸ್ವಲ್ಪ ಲಕ್ಷ ಕೊಡ್ರೆ. ಇದಕ್ಕ ಪ್ರಭುದೇವ್ರು ಏನ್ ಹೇಳಿದ್ರು ಅಂತಂದ್ರೆ, ಗುಹೇಶ್ವರ ಲಿಂಗದಲ್ಲೇ ಅಂದ್ರೆ ಹೆಂಗ ಶರೀರ ಒಂದೇ ಇದ್ರನು ಅಲ್ಲ, ಶರೀರ ನಮ್ದು ಒಂದಾದ, ಅದರಲ್ಲಿ ಕರಚರಣಾದಿಗಳು ಬೇರೆ ಬೇರೆ ಇದ್ದಾವೆ. ಇದ್ರೊಳಗಿರ್ತಕ್ಕಂಥ ಜೀವ ಚೈತನ್ಯ, ಕರಚರಣಾದಿಗಳು ಬೇರೆ ಬೇರೆ ಇದ್ರೂ ಜೀವ ಚೈತನ್ಯ ಅದು ಒಂದೇ. ಬಿಂದುವಿನ ಒಂದು ಸಾರದಲ್ಲೇ ಒಂದು ಸಸಿ ಹಲವು ನಾಮವನ್ನ ಪಡಿತದ. ಹಾಗೆ ಗುಹೇಶ್ವರ ಲಿಂಗ ಅನ್ನೋದು ಒಂದೇ. ಅಲ್ಲಿ ನಾನು ನೀನು ಅನ್ನುವಂತ ಭಿನ್ನ ಭಾವ ಇಲ್ಲ ಅಂತ ಹೇಳಿದ್ದಕ್ಕೆ ಈ ಮಾತು ಹಾಕತಾರ ಅವರು. ಎಷ್ಟು ಚಂದ ಉದಾಹರಣೆ ಕೊಡ್ತಾರ ಅವರು. ಭೂಮಿ ಒಂದೆಂದಡೆ ಅಲ್ಲ ಪ್ರಭುವೇ, ನಿನ್ನ ಮಾತು ಹೆಂಗದ ಅಂತಂದ್ರ ಭೂಮಿಯೂ ಒಂದೇ ಐತಿ. ಭೂಮಿ ಒಂದೆಂದಡೆ ಬೆಳೆಯುವ ವೃಕ್ಷ ಹಲವು ಜನರು, ಇಲ್ಲಿ ಅನೇಕ ವೃಕ್ಷಗಳಿದ್ದಾವ. ಉದಕ ಒಂದಾದರೆ ನೀರೇನು ಒಂದೈತಿ. ಸವಿಸಾರದ ಸಂಪದ ಬೇರುಂಟು. ಸವಿಸಾರದ ಅಂತಂದ್ರ ಬೇರೆ ಬೇರೆ ರುಚಿ
ರುಚಿಗಳನ್ನ ಹೊಂದಿರತಕ್ಕಂತ ಗಿಡಗಳು ಬೇರೆ ಬೇರೆ ಇದ್ದಾವ. ನಿನ್ನೊಳಗೆ ನಾನು ಆಗಿದ್ನಂತಂದ್ರೆ, ನೀನು ನಾನು ಒಂದಾಗಿದ್ವಿ ಅಂತಂದ್ರ ತಾಮಸದ ಆಗ ವಿರಾಗವಾದ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಲಿಂಗವೆಂಬ ಪುರುಷರತೆ ಕೂಟಸ್ಥವಿಲ್ಲ ಅಂತಾರ. ಅದು ಏನಾಗಿಲ್ಲ, ಸಾಮರಸ್ಯ ಆಗಿಲ್ಲ ಅಂತ ಹೇಳ್ತಾರೆ. ಈ ಮಾತಿಗೆ ಪ್ರಭುದೇವ್ರು ಹೇಳ್ತಾರೆ ನೋಡ್ರಿ, ಕಂಗಳಲ್ಲಿ ಜ್ಯೋತಿರ್ಲಿಂಗ, ಕೈಯಲ್ಲೇ ಉಭಯ ಪ್ರತಿಷ್ಠೆ ಲಿಂಗ, ಬ್ರಹ್ಮರಂಧ್ರದಲ್ಲಿ ಅಮೃತ ಲಿಂಗ, ಉಂಟೆಂಬ ತ್ರಿವಿಧದ ಸಂದ ನಡೆಯಬೇಕು. ಸಿದ್ದರಾಮಯ್ಯ ಗುರೇಶ್ವರ ಲಿಂಗ ನಡೆಯಬೇಕು. ಬಹಳ ಮಹತ್ವದ ಮಾತುತ್ತದೆ. ಏನಂತಾರು ಅಂತಂದ್ರೆ, ಕಂಗಳಲ್ಲಿ ಕಂಗಳಲ್ಲಿ ಎರಡು ಮಧ್ಯದಲ್ಲಿ ತೊಡಗಿದ್ರ ಅವಾಗ ಕಣ್ಣಿದೆ ಎರಡು ಕಣ್ಣು ಪ್ರಕಟ ಆಗುತ್ತಾರೆ. ಅದು ಅದಕ್ಕೆ ಅಲ್ಲೇ ಕಣ್ಣಲ್ಲಿರುವಂತ ಜ್ಯೋತಿರ್ಲಿಂಗ, ಕೈಗೆ ಉಭಯ ಕಂಗಳ ಪ್ರತಿಷ್ಠೆ ಲಿಂಗ. ವಿದ್ವಾಂಸರಲ್ಲೇ ಕೈಯಲ್ಲೇ ಉಭಯ ಪ್ರತಿಷ್ಠೆ ಲಿಂಗ ಅಂದಲ್ಲಿ ಕೆಲವು ಮಂದಿ ವಿದ್ವಾಂಸರು ಇಷ್ಟಲಿಂಗ, ಕೈಯಲ್ಲಿ ಇಷ್ಟಲಿಂಗ, ಕಂಗಳಲ್ಲಿಯ ಜ್ಯೋತಿರ್ಲಿಂಗ ಅಂತಂದ್ರೆ ಪ್ರಾಣಲಿಂಗ. ಇನ್ನ ಸದ್ಯ ಯಾರಿಗೆ ಸಿದ್ಧಾಂತ ವಿದ್ಯರಿಗೆ ಗುರು ಕಾರುಣ್ಯ ದೀಕ್ಷಾ ಇದು ಇಲ್ಲಿ ಪ್ರತಿಷ್ಠಾ ಯಾವುದು? ಕೈಯಲ್ಲೇ ಅಂದ್ರ ಇನ್ನು ಸ್ಥಾವರ ಲಿಂಗವನ್ನ ಪ್ರತಿಪಾದಿಸ್ತಾರೆ. ಈಗ ದೀಕ್ಷೋಪದೇಶ ಆಯ್ತಂತಂದ್ರೆ ಇಷ್ಟಲಿಂಗ ಸರಿಯಾಗ್ತದೆ. ಇನ್ನ ಮತ್ತೆ ದೀಕ್ಷೋಪದೇಶ ಆಗಿಲ್ಲ, ಇಷ್ಟಲಿಂಗದ ಚಾಲನೆ. ಹೀಗಾಗಿ ಈ ಇದಕ್ಕೆ ಅರ್ಥ ಏನಾಗ್ತದಂದ್ರೆ, ಕೈಯಲ್ಲಿ ಉಭಯ ಪ್ರತಿಷ್ಠೆ ಲಿಂಗ, ಉಭಯ ಪ್ರತಿಷ್ಠೆ ಎರಡರಿಂದ ಪ್ರತಿಷ್ಠಿತವಾಗಿರತಕ್ಕಂಥ ಲಿಂಗ ಇದು ಸ್ಥಾವರ ಲಿಂಗ. ಇನ್ನು ಬ್ರಹ್ಮರಂಧ್ರದಲ್ಲಿ ಅಮೃತ ಲಿಂಗ. ಬ್ರಹ್ಮರಂಧ್ರದಲ್ಲಿ ಯಾವ ಲಿಂಗದ? ಅಮೃತಮಯ ಲಿಂಗ ಐತಿ ಅಂತ ಇದೆ ಎಂಬ ತ್ರಿವಿಧದ ನರಿಯಬೇಕು ಸಿದ್ಧಾಂತೀಯ. ಏನಂತಾರ, ಈ ಮೂರು ರೀತಿಯ ಸಂದನ್ನ ಅರಿಬೇಕಂತಾರ. ಸಂದನ್ನ ಅರಿಯಬೇಕು ಅಂತಂದ್ರ ಭಿನ್ನತೆಯನ್ನ ತೆಗಿಬೇಕು. ಇಷ್ಟಲಿಂಗ ಬೇರೆ, ಪ್ರಾಣಲಿಂಗ ಬೇರೆ, ಭಾವಲಿಂಗ ಬೇರೆ ಅನ್ನುವಂತ ಈ ಭಿನ್ನತೆಯನ್ನ ತೆಗಿಬೇಕು. ಸಿದ್ದರಾಮಯ್ಯ ಗುಹೇಶ್ವರ ಲಿಂಗವ ನರಿಯಬೇಕು ಅಂತಾರ. ಇದನ್ನ ಬಿಡ್ಬೇಕ. ಇದನ್ನ ಬಿಟ್ಟು ಏನ್ ಮಾಡ್ಬೇಕು? ಗುಹೇಶ್ವರ ಲಿಂಗವನ್ನ ನರಿಯಬೇಕು. ಆ ಮೂಲ ಶಿವತತ್ವವನ್ನ ಅದನ್ನ ತಿಳ್ಕೋಬೇಕು ಅಂತ ಹೇಳ್ತಾರೆ ಅವರು. ಈ ಮಾತು ಹೇಳಿದ ಬಳಿಕ ಅವ್ರೇನಂತಾರಂತಂದ್ರೆ, ಕಾಯ ಸೋನೆ ಅರತಲ್ಲದೆ, ಸಿದ್ದರಾಮಯ್ಯ ಕಾಯ ಸೋನೆ ಅರತಲ್ಲದೆ ಹಣ್ಣಿನ ಅರ್ಥ ಚಿನ್ನದೋರ ಕಾಯ ಕರ್ಮವ ಮಾಡಿ ಜೀವ ಜ್ಞಾನವನರು ತ್ರಿವಿಧ ಭಾವ ಶುದ್ಧವಾಗಿ ಎಲ್ಲದೆ ಮೇಲ ಕಾಣಲಿಲ್ಲ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಲಿಂಗವ ಅಂತ ಹೇಳ್ತಾರೆ. ಅಂದ್ರೆ ಏನು? ಕಾಯ ಸೋನೆ ಅರತಲ್ಲದೆ, ಅರತು ಅಂತಂದ್ರೆ ಏನತ್ರ ಅರ್ಥ ಅಂತಂದ್ರೆ
ಕಾಯ ಸೋನೆ ಅರತಲ್ಲದೆ. ಕಾಯ ಅಂತಂದ್ರ ಒಂದು ಸಣ್ಣ ಕಾಯಿ ಅದಂತ ಇಟ್ಕೋರಿ. ಆ ಕಾಯಿ ಅದ್ರೊಳಗೆ ಸಣ್ಣ, ಈಗ ಒಂದು ಮಾವಿನಕಾಯಿ ಸೀಸನ್ ಅದ, ಈಗ ಪರ್ಫೆಕ್ಟ್ ಆಗಿ ಅರ್ಥ ಆಗ್ತದ್ರಿ. ಇದು ಸಣ್ಣ ಮಾವಿನಕಾಯಿ ತಿಂದಾಗ ಅದ್ರೊಳಗೆ ಇರ್ತಕ್ಕಂಥ ಆ ರಸ ಅದು ಬೇರೆನೆ ಇರ್ತದ. ಅದೇ ಮಾವಿನಕಾಯಿ ಹಣ್ಣಾಯ್ತಂತಂದ್ರ ಅದರ ರಸನ ಬೇರೆ ಇರ್ತದೆ. ಕಿರಿಗಾಯಿ ತಿಂದ್ರ ಕಹಿ ಇರ್ತದ, ಒಂದಿಷ್ಟು ದಪ್ಪ ತಿಂದ್ರ ಹುಳಿ ಇರ್ತದ. ಅದೇ ಹಣ್ಣು ಆಯ್ತ ಕಾಯಿ ಅದು ಸಿಹಿ ಆಗ್ತದೆ. ಅಂತ ಈ ಕಾಯಿ ಒಳಗಿನ ರಸ ಅಂದ್ರೆ ಸಣ್ಣ ಕಾಯಿ ಒಳಗಿನ ರಸ ಪರಿಪಕ್ವ ಆಯ್ತಂತಂದ್ರ, ಹಣ್ಣಾಯ್ತಂತಂದ್ರ ಅವಾಗ ಚಿಹ್ನೆ ತೋರ್ತದ್ರೆ, ಅದು ಚಿಹ್ನ ತೋರದು. ಕಾಯ ಕರ್ಮವ ಮಾಡಿ, ಈ ಉದಾಹರಣೆ ಕೊಟ್ಟೇನು ಹೇಳ್ತಾರ ಅವರು, ಕಾಯ ಕರ್ಮವ ಮಾಡಿ ಜೀವ ಜ್ಞಾನವ ನರೆತು. ಈ ಕಾಯ ಕರ್ಮವನ್ನ ಮಾಡ್ತದ, ಜೀವ ಜ್ಞಾನವನ್ನ ತಿಳ್ಕೊಂತದ. ಸಿದ್ದರಾಮೇಶ್ವರ ಶರಣರು ಹೇಳು ಮಾತಾಡಿದರು, ತ್ರಿವಿಧ ಭಾವ ಶುದ್ಧವಾಗಿ ಅಲ್ಲದೆ. ಇಲ್ಲಿ 3 ಭಾವಗಳ ಶುದ್ಧೀಕರಣ ಹೇಳ್ತಾರೆ ಅವರು. ಒಂದು ಪ್ರಕಾಶನ, ಪ್ರವರ್ತನ, ಮೋಹನ ಅಂತೇಳಿ ಈ 3 ಭಾವಗಳಿದ್ದಾವೆ. ಈ 3 ಭಾವಗಳು ಎಲ್ಲಿವರೆಗೆ ಅವು ಶುದ್ಧ ಆಗುವುದಿಲ್ಲ ಅಲ್ಲಿವರೆಗೆ ಮೇಲ ಕಾಣದಿಲ್ಲ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಲಿಂಗವ ಅಂತ ಹೇಳ್ತಾರೆ ಅವರು. ಅಂದ್ರ ಈ ತ್ರಿವಿಧ ಭಾವ ಎಲ್ಲಿವರೆಗೆ ಶುದ್ಧ ಆಗುವುದಿಲ್ಲ ಅಲ್ಲಿವರೆಗೆ ಆ ಮಲ್ಲಿಕಾರ್ಜುನ ಲಿಂಗವನ್ನ ಕಾಣಕ್ಕೆ ಸಾಧ್ಯ ಇಲ್ಲ ಅಂತ. ಇದು ಅವ್ರ ಭಾವ ರೀ. ಯಾಕಂದ್ರ ಹಣ್ಣ ಪರಿಪಕ್ವ ಆಯ್ತಂತಂದ್ರೆ ಕಾಯ ಸೋನೆ ಅರತಲ್ಲದೆ ಹಣ್ಣಿನ ರಸ ಚಿಹ್ನ ದೋರದು ಅಂತಾರು. ಈ ಉದಾಹರಣೆ ಕೊಟ್ಟು ಏನ್ ಹೇಳಕತ್ತಾರ, ಕಾಯ ಕರ್ಮವ ಮಾಡಿ ಜೀವ ಜ್ಞಾನವನರಿಸು. ಈ ಶರೀರದಿಂದ ಕಾಯ ಕರ್ಮವಂದ್ರೆ ಕೆಲಸ ಮಾಡಬೇಕು. ಶರೀರದಿಂದ ಕೆಲಸ ಮಾಡಿ ಈ ಜೀವ ಅವನಿಗೆ ನಿಜ ಸ್ವರೂಪದ ಜ್ಞಾನ ಆಗಬೇಕು. ಅವಾಗ ಏನಾಗ್ತದ, ತ್ರಿವಿಧ ಭಾವ ಆಗ್ತದ. ಒಂದು ವೇಳೆ ತ್ರಿವಿಧ ಭಾವ ಶುದ್ಧಿ ಆಗ ಅವನಿಗೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಲಿಂಗ ಕಾಣಿಸುವುದಿಲ್ಲ ಅಂತೇಳಿ ಈ ಮಾತನ್ನ ಇಲ್ಲಿ ಅವ್ರು ಹೇಳ್ತಾರೆ. ಈ ಮಾತು ಹೇಳಿದ ಬಳಿಕ ಇಕ್ಷುದಂಡಕ್ಕೆ ಕೀಳು ಮೇಲಲ್ಲದೆ, ಸಕ್ಕರೆಯ ದಂಡಕ್ಕೆ ಕೀಳು ಮೇಲುಂಟೆ, ಪರುಷ ಪಾಷಾಣಕ್ಕೆ ಕೀಳು ಮೇಲಲ್ಲದೆ, ಕಡೆಯಾನಿಗುಂಟೆ ಒರೆಗಲ್ಲು, ಉಂಟು ಇಲ್ಲ ಎಂಬ ಸಂದೇಹ ನಿಂತಲ್ಲಿ ಗುಹೇಶ್ವರ ಲಿಂಗವು ತಾನೇ ಸಿದ್ದರಾಮಯ್ಯ. ಪ್ರಭುದೇವರು ಏನ್ ಹೇಳ್ತಾರೆ ಕೇಳ್ರಿ. ಇಕ್ಷುದಂಡಕ್ಕೆ ಕೀಳು ಮೇಲಲ್ಲದೆ. ಇಕ್ಷುದಂಡ ಅಂತಂದ್ರ ಕಬ್ಬಿಣದ ಒಂದು, ಈ ಕಡೆ ನಮ್ಮ ಸೈಡ್ ಕಬ್ಬಿಣದ ಒಂದು ಗಳ ಅಂತೀವಿ ನಾವು. ಕಬ್ಬಿಣದ ಕಬ್ಬು ನೋಡಿರಲ್ಲ, ಅದಕ್ಕೆ ಇಕ್ಷು ಅಂತ ಸಂಸ್ಕೃತಿಯಾಗ ಕರೀತಾರ್ರಿ. ಕಬ್ಬಿನ ಒಂದು ಕಬ್ಬಿಣದ ಒಂದು ಗಳ ಅಂತ ಇಟ್ಕೋರಿ. ಆ ಕಬ್ಬಿನ ಗಳಕ್ಕ ಈ ಕೆಳಗಡೆ ಹೆಂಗಿರ್ತದ, ಸಿಹಿ ಇರ್ತದ್ರಿ. ಮೇಲೆ ಹೋದಂಗ ಅದು ಸೌಳಾಕೋಂತ ಹೋಗ್ತೈತಿ. ಕಬ್ಬಿಣದ ಗಳ ನೀವು ಕಬ್ಬ ತಿಂದ್ರೆ ಗೊತ್ತಿರ್ತದ್ರಿ. ಬಡ್ಡಿಯೊಳಗ ಬಹಳ ಸಿಹಿ, ಬಹಳ ರುಚಿ ಇರ್ತದ. ಹಂಗಂಗ ತುದಿ ಕಡೆ ಹೋದ್ರ ಅದು ಸೌಳು ಹತ್ತೈತಿ. ಅದು ಇಕ್ಷು ದಂಡಕ್ಕೆ ಕೀಳು ಮೇಲಲ್ಲದೆ. ನಾವು ಇಕ್ಷುವಿನ ದಂಡ ಅಂದ್ರೆ ಕಬ್ಬಿಣದ ಒಂದು ಗಳ ಆಯ್ತಂತ ಇಟ್ಕೊಂಡ್ರ, ಆ ಕಬ್ಬಿನ ಗಳದಾಗ ಇದು ಕೆಳಗ ಸಿಹಿ ಐತಿ, ಮೇಲೆ ಸಪ್ಪು ಐತಿ ಅಂತ ಸೌಳದ ಅಂತ ಹೇಳಬಹುದು.
ಕೀಳು ಮೇಲಲ್ಲದೆ ಸಕ್ಕರೆಯ ದಂಡಕ್ಕೆ ಒಂದು ಸಕ್ಕರೆದನ ಒಂದು ದಂಡ ಮಾಡ್ಯಾರ ಅಂತ ಇಟ್ಕೋರಿ. ಸಕ್ಕರೆದು ಒಂದು ದಂಡದ, ಕಬ್ಬಿಣದ ಒಂದು ದಂಡದ. ಸಕ್ಕರೆ ದಂಡಕ್ಕ ಹಂಗ ಕೆಳಗ ಸಿಹಿ ಮೇಲೆ ಸೌಳ ಅಂತ ಇರ್ತದೇನ್ರಿ? ಯಾಕ ಸಕ್ಕರೆನ ಕೆಳಗೂ ಸಕ್ಕರೆ ಮೇಲೇನೂ ಸಕ್ಕರೆ, ಆದ್ರೆ ಹಂಗ ಕಬ್ಬಿನ ಕೆಳಂಗಿಲ್ಲ. ಕೆಳಗ ಸಿಹಿ ಮೇಲೆ ಸಪ್ಪಿರ್ತದ. ಕಬ್ಬ ತಿಂದವ್ರಿಗೆ ಗೊತ್ತಿರ್ತದೆ. ಈ ಉದಾಹರಣೆ ಕೊಟ್ಟೆ ಹೇಳ. ಇನ್ನೊಂದು ಉದಾಹರಣೆ ಕೊಡ್ತಾರೆ ನೋಡ್ರಿ, ಬಹಳ ಚಂದದ. ಪರುಷ ಪಾಷಾಣಕ್ಕೆ ಕೀಳು ಮೇಲಲ್ಲದೆ ಗಡಿ ಆನೆಗುಂಟೆ ವರೆಗಲ್ಲು. ಒಂದು ಪರುಷ ಮನೆಯದ, ಒಂದು ಕಬ್ಬಿನದ ಅಂತ ಇಟ್ಕೊರಿ. ಕಬ್ಬಿನ ಮತ್ತು ಪರುಷ ಮನೆ ಎರಡು ಬೇರೆ ಬೇರೆ. ಯಾಕ ಪರುಷ ಮನಿ ಅನ್ನೋದು, ಈ ಶಬ್ದ ಪರುಷ ಮನಿ ಅನ್ನೋದನ್ನ ಎಲ್ಲ ಸಂತರು ಬಳಸ್ಯಾರ, ಶರಣರು ಬಳಸ್ಯಾರ. ಅದರ ಒಂದು ಮಹಿಮಾ ಏನಪ್ಪಾ ಅಂತಂದ್ರೆ ಪರುಷ ಮನಿದು, ಆ ಪರುಷ ಮನಿ ಅದೊಂದು ಕಲ್ಲರೆ. ಅದು ಆ ಕಲ್ಲಕ್ಕ, ಪರುಷ ಮನಿ ಅನ್ನುವಂತ ಕಲ್ಲಕ್ಕ ಕಬ್ಬಿನ ಸ್ಪರ್ಶ ಮಾಡಿದ್ರ ಕಬ್ಬಿನ ಬಂಗಾರ ಆಗ್ತದ. ಅದ ಪರುಷ ಮನಿದೊಂದು ಮಹತ್ವ ಅದು. ಹಾಗೆ ಸಾಮಾನ್ಯದೊಂದು ಕಲ್ಲದಂತ ಇಟ್ಕೋರಿ. ಸಾಮಾನ್ಯ ಕಲ್ಲಕ್ಕೆ ನಾವು ಕಬ್ಬಿನ ಸ್ಪರ್ಶ ಮಾಡಿದ್ರ ಕಬ್ಬಿನ ಇರ್ತದ್ರಿ. ಅಂದ್ರ ಪರುಷ ಶ್ರೇಷ್ಠ ಆಯ್ತು, ಪಾಷಾಣ ಕಮ್ಮಿ ಆಯ್ತು ಹೇಳ್ಬೋದು. ಹೌದು, ಪರುಷ ಪಾಷಾಣಕ್ಕೆ ಕೀಳು ಮೇಲಲ್ಲದೆ ಕರೆಯಾನಿಗುಂಟೆ ಒರೆಗಲ್ಲು. ಕರೆಯಾನಿ ಅಂತಂದ್ರೆ ಶುದ್ಧ ಬಂಗಾರ. ಶುದ್ಧ ಬಂಗಾರಕ್ಕೆ ಏನಂದ್ರೆ ನೀವು ಒರೆಗಲ್ ಹಚ್ತೀರೇನು? ಇನ್ನ ಇದು ಪರುಷ ಮನಿಪ, ಇದು ಪಾಷಾಣ, ಹಿಂಗ್ ಬೇರೆ ಬೇರೆ ಅನ್ಬಹುದು. ಶುದ್ಧ ಬಂಗಾರಕ್ಕ ಅನ್ನೋದಿಲ್ಲ. ಇದನ್ನೇನ್ ಹೇಳಿ ಏನ್ ಹೇಳಕತ್ತಾರ ಗೊತ್ತೇನ್ರಿ? ಎರಡು ಉದಾಹರಣೆ ಕೊಟ್ಟು, ಉಂಟು ಇಲ್ಲ ಎಂಬ ಸಂದೇಹ ನಿಂದಲ್ಲಿ ಗುಹೇಶ್ವರ ಲಿಂಗವು ತಾನೇ ಸಿದ್ದರಾಮಯ್ಯ. ಉಂಟು ಇಲ್ಲ ಎಂಬ ಸಂದೇಹನಿಂದಲ್ಲಿ ಅಂತಾರೆ. ಇದೇ ಇಲ್ಲ ಅನ್ನುವಂತ ಸಂದೇಹವು ಇರಬೇಕು. ಈ ಸಂದೇಹ ಎಲ್ಲಿವರೆಗೆ ಇರ್ತದಪ್ಪ ಅಂತಂದ್ರೆ ಸಾಕಾರ ಆಗುವವರೆಗೆ ಏನೋ ಇಲ್ಲವೋ ಅನ್ನೋ ಸಂದೇಹ ಇರ್ತದೆ. ಯಾಕ ಇವ್ರಿಗೆ ಗೊತ್ತಿರಂಗಿಲ್ಲ. ಯಾರಿಗೆ ಗೊತ್ತದ? ಈ ಸಾಧಕ ಸಾಧನೆ ಮಾಡ್ತಿರ್ತಾನ, ಒಂದು ಗುರುಗಳು ಹೇಳಿರ್ತಾರಪ್ಪ, ಆ ಬ್ರಹ್ಮ ಸ್ವರೂಪ ಸಚ್ಚಿದಾನಂದ ಘನ ಅದು ನಿನ್ನಲ್ಲಿ ಇದೆ. ಇಷ್ಟ ಅವ್ರು ಹೇಳ್ಯಾರ. ನಿನ್ನ ನಿಜ ಸ್ವರೂಪವೇ ಆ ಸಚ್ಚಿದಾನಂದ. ಇಷ್ಟು ಹೇಳ್ಯಾರಂತಂದ್ರ ಆ ಮಾತಿನ ಮೇಲೆ ಮಾತ್ರ ವಿಶ್ವಾಸ ಅದ ಶಿಷ್ಯನಿಗೆ. ಆದ್ರ ಮನಸ್ಸ, ಒಳಗಿನ ಮನಸ್ಸೇನು ಹೇಳ್ತದ್ರಿ? ಹೌದು ಏನಿಲ್ಲೋ, ಗುರುಗಳು ಏನೋ ಹೇಳ್ಯಾರಪ್ಪ, ಸಚ್ಚಿದಾನಂದ ಸತ್ ಚಿತ್ತ ಸ್ವರೂಪವಾದಂತ ಆನಂದ ನನ್ನೊಳಗೆ ಐತಿ, ಅದೇ ನನ್ನ ಸ್ವರೂಪ ಅಂತ ಹಿಂಗ್ ಗುರುಗಳು ಹೇಳ್ಯಾರ. ಖರೆ ಅದ ಐತೋ ಇಲ್ಲೋ ಅನ್ನೋ ಸಂದೇಹ ಇರ್ತದ. ಎಲ್ಲಿಯವರೆಗೆ ಸಂದೇಹ ಹೋಗುದಿಲ್ಲ ಅಲ್ಲಿಯವರೆಗೆ ಗುಹೇಶ್ವರ ಲಿಂಗ ಆಗುದಿಲ್ಲ. ಯಾವಾಗ ಸಂದೇಹ ಹೋಗ್ತದ, ಹೇಳ್ತಾರ ಪ್ರಭುದೇವರು, ಉಂಟು ಇಲ್ಲ ಎಂಬ ಸಂದೇಹ ನಿಂದಲ್ಲಿ ಯಾವಾಗ ಇದು ನಿಂದಿರ್ತದಲ್ಲ, ಸಂದೇಹ ಸಾಧಕರಲ್ಲಷ್ಟೇ ಇರ್ತದ, ಸಿದ್ಧ ಪುರುಷರಲ್ಲಿ ಇರುವುದಿಲ್ಲ. ಅವಾಗ ಗುಹೇಶ್ವರ ಲಿಂಗವು ತಾನೇ ಸಿದ್ದರಾಮಯ್ಯ ಅಂತ ಹೇಳ್ತಾರ. ಅವು ತಾನೇ ಗುಹೇಶ್ವರ ಲಿಂಗ ಅಂತಾರ. ಇದು ಹೇಳಿದ ಬಳಿಕ ಸಿದ್ದರಾಮರಿಗೆ ಒಂದಿಷ್ಟು ಒಳಗಿನ ಬೆಳಕು ಬಂದಾಗ ಆಗ್ತದೆ. ಅವಾಗ ಅವ್ರು ಏನಂತಾರಪ್ಪ ಅಂತಂದ್ರ, ಪ್ರಾರ್ಥನೆ ಏನು ಪ್ರಾರ್ಥನೆ ಮಾಡ್ತಾರಂತಂದ್ರೆ, ನಾನೇನ ಮಾಡುವುದೆಲ್ಲವನು ನೀವೆಂದೇ ಇದ್ದೇನಯ್ಯ. ಮಾಸ್ತರ್ ಹೇಳದ ನೋಡ್ರಿ, ನಾನೇನ ಮಾಡುವುದೆಲ್ಲವನು, ನಾನು ಏನೇನು ಮಾಡ್ತೇನಲ್ಲ ಅದೆಲ್ಲವನು ನೀವೆಂದೇ ಇದ್ದೇನಯ್ಯ. ಅದೆಲ್ಲವೂ ನಿಮ್ಮ ಸ್ವರೂಪವೇ.
ನಾನೇನ ಮಾಡುವುದೆಲ್ಲವನು ಎಲ್ಲವನು ನೀನೇ ಎಲ್ಲವೆಂದರೆ ಅದು ಮಾಡಲಿ. ನಾನಿರೋ ನನ್ನ ಸ್ವರೂಪ ಏನಪ್ಪ ಅಂತಂದ್ರೆ, ನಾನು ಏನೇನ್ ಮಾಡಾಕತ್ತೇನೆ ಅದೆಲ್ಲವೂ ನೀವೇ ಅಂತ ತಿಳ್ಕೊಂಡು, ನೀವೆಂದೇ ಎಲ್ಲವೂ ನಿಮ್ಮ ಸ್ವರೂಪವೇ ಅಂತ ನಾನು ಅದೇನೀಗ. ನಾನೇನೇ ನೀನೇ ಅಲ್ಲವೆಂದರೆ, ಈ ನಾನೇನು ಮಾಡಾಕತ್ತೀನಲ್ಲ ಅದಕ್ಕೆ ನೀನು ಅಲ್ಲ ಅಂತಂದ್ರೆ, ನೀನಲ್ಲವೆಂದರೆ ಅದು ಮಾಡಲಿ, ಅದು ಬೇಕಾರ ಹೋಗ್ಲಿ. ನಿಮ್ಮಾನತಿ ಅಂದ್ರೆ ನಿಮ್ಮ ಆಜ್ಞೆ ಪ್ರಕಾರವೇ ಅದಾಗಲಿ. ಆದ್ರೆ ನಂದೊಂದು ಪ್ರಾರ್ಥನೆ ಏನಪ್ಪಾ ಅಂತಂದ್ರೆ, ಕಾಣಬಾರದ ಘನವ ಕಾಯಲ್ಲಿ ಧರಿಸಿ, ಹೇಳಬಾರದ ನಿಜವ ಮನದಲ್ಲಿ ನೆಲೆಗೊಳಿಸಿ, ತೋರಬಾರದ ಕುರುಹ ಎನ್ನರಿವಿನಲ್ಲಿರಿಸಿ, ಇನ್ನು ನಿಮ್ಮ ಕಾಮಂತೆ ಮಾಡ ಕಪಿಲ ಸಿದ್ಧ ಮಲ್ಲಿನಾಥಯ್ಯ. ಹೆಂಗದ ನೋಡಿ ಪ್ರಾರ್ಥನಾ. ಕಾಣಬಾರದ ಘನವ ಕಾಯಲ್ಲಿ ಧರಿಸಿ. ನಂದೊಂದು ಪ್ರಾರ್ಥನೆ ಅದ ಪರಮಾತ್ಮನೇ. ಏನ ಪ್ರಾರ್ಥನಾ ಅಂತಂದ್ರ, ಕಾಣಬಾರದ ಘನ ಅಂತಂದ್ರ ಪರಮಾತ್ಮ ಪರವಸ್ತು. ಅದು ಕಾಣೋದಿಲ್ಲ, ಅದು ಗೋಚರಿಸೋದಿಲ್ಲ. ಎದಕ್ಕೆ ಗೋಚರಿಸೋದಿಲ್ಲ? ಇಂದ್ರಿಯಗಳಿಗೆ ಅದು ಗೋಚರಿಲ್ಲ, ಮನಬುದ್ಧಾದಿಗಳಿಗೆ ಅದು ಗೋಚರಿಸುವುದಿಲ್ಲ. ಯಥೋ ವಾಚೋ ನಿವೃತ್ತಂತೆ ಅಪ್ರಾಪ್ಯ ಮನಸಾಸಹ ಅಂತ ಉಪನಿಷತ್ ಹೇಳ್ತದೆ. ಅಷ್ಟೇ ಅಲ್ಲದೆ ನಿಜವೂ ಕೂಡ ಮಾತು ಮನಗಳಿಂದ ಅತ್ತತ್ತ ಮೀರಿದ, ಈ ಮಾತಿನಿಂದಾಗಲಿ ಮನಸ್ಸಿನಿಂದಾಗಲಿ ಅದು 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 ಸಾಧ್ಯ ಇಲ್ಲದದು. ಅದರಿಂದ ಆ ಕಡೆ ಇರೋದು ನಿರುಪಾಧಿಕ ನಿರ್ಮಲ ಅಂತ ಹೇಳ್ಯಾರ ಅವರು. ಪರಂಜ್ಯೋತಿ ಅಂತ ಕರ್ತಾರೆ. ನಿರುಪಾಧಿಕ ನಿರ್ಮಲ ಪರಂಜ್ಯೋತಿ ಅಂತ ಪರಮಾತ್ಮನನ್ನ ಕಾಯದಲ್ಲಿ ಧರಿಸಿ, ಆ ಪರಮಾತ್ಮನನ್ನೇ ಶರೀರದಲ್ಲಿ ಧಾರಣ ಮಾಡಿಕೊಂಡು, ಹೇಳಬಾರದ ನಿಜವ ವಾಕಿಗೆ ಅದು ಸಾಧ್ಯ ಇಲ್ಲ, ಹೇಳಕ್ ಸಾಧ್ಯ ಇಲ್ಲ. ಮಾತಿನಿಂದ ನಾವು ಬ್ರಹ್ಮತತ್ವವನ್ನ ತಿಳಿಸ್ತೇವಿ ಅಂತಂದ್ರ ಅದು ಹೇಳಕ ಬರಂಗಿಲ್ಲ. ಏನ್ ಹೇಳವ್ರು ನೀವು? ಏನ್ ಹೇಳಕ್ ಬರ್ತದ? ಹೌದಲ್ರಿ, ಹೇಳಕ್ ಬರುದಿಲ್ಲ. ಅಂತ ನಿಜವನ್ನ, ಅಂತ ಪರವಸ್ತುವನ್ನ ಮನದಲ್ಲಿ ನೆಲೆಗೊಳಿಸಿ, ತೋರಬಾರದ ಕುರುಹ, ಆ ಕುರುಹವನ್ನ, ಆ ಗುರುತನ್ನ, ಕುರುಹು ಅಂತಂದ್ರ ಗುರುತು, ಆ ಗುರುತನ್ನ ಎನ್ನ ಅರಿವಿನಲ್ಲಿರಿಸಿ, ತೋರಾಕ ಬರೋದಿಲ್ಲ ಅಂತ ಕುರುಹುವನ್ನ ನನ್ನ ಅರಿವಿನಲ್ಲಿರಿಸಿ, ಈ ರೀತಿಯಾಗಿ ಮಾಡಿ ಇನ್ನು ನಿಮ್ಮ ಕಾಮಂತೆ ಮಾಡ. ಅಂದ್ರ ಈ ರೀತಿಯಾಗಿ ನನ್ನಲ್ಲಿ ಇವು ನೆಲೆಗೊಳ್ಬೇಕು. ಕಾಣಬಾರದ ಘನ ಕಾಯದಲ್ಲಿ ಧಾರಣ ಆಗಿರಬೇಕು, ಹೇಳಬಾರದ ನಿಜ ಮನದಲ್ಲಿ ನೆಲೆಗೊಳಿಸಿರಬೇಕು, ತೋರಬಾರದ ಕುರುಹು ಏನದಲ್ಲ ಅದು ನನ್ನ ಅರಿವಿನಲ್ಲಿ ನೆಲೆಸಿರಬೇಕು. ಹಿಂಗ ಮಾಡಿಸಿ ಇನ್ನು ನಿಮ್ಮನ್ನ ನಾನು ನೋಡ್ಬೇಕು. ಇನ್ನು ನಿಮ್ಮ ಕಾಂಬಂತೆ ಮಾಡ ಕಪಿಲ ಸಿದ್ಧ ಮಲ್ಲಿನಾಥಯ್ಯ ಅಂತ ಪ್ರಾರ್ಥನೆಯನ್ನ ಮಾಡಿ. ಈ ಪ್ರಾರ್ಥನೆಯನ್ನ ಮಾಡಿದ ಬಳಿಕ ಪ್ರಭುದೇವರು ಹೇಳ್ತಾರ, ತೋರಬಾರದ ಘನ ಹೇಳಲೆಂದೇನಯ್ಯ, ಹೇಳಬಾರದ ಘನವ ತೋರಲೆಂದೇನಯ್ಯ, ಶರಸಂಧಾನದ ಪರಿಯಲ್ಲ ನೋಡ, ಗುಹೇಶ್ವರ ಲಿಂಗವು ಕಲ್ಪಿತವಲ್ಲ ನೋಡಯ್ಯ. ಇದು ಬಹಳ ಮಹತ್ವದ ಮಾತದ. ಏನಂತಾರ? ತೋರಬಾರದ
ಘನವ, ಅದು ಬಾಹ್ಯ ದೃಷ್ಟಿಗೆ ಗೋಚರಿಲ್ಲ. ಪರಮಾತ್ಮ ತೋರುವುದೇ ಇಲ್ಲ. ನಾನು ಯಾವ ರೀತಿಯಾಗಿ ಈ ವಚನ ಸಾಹಿತ್ಯವನ್ನು ನಾನು ಕಣ್ಣಿನಿಂದ ನೋಡಕತ್ತೀನಿ, ಬರೆದನ್ನು ನೋಡಕತ್ತೀನಿ. ಹಂಗ ಆ ಪರಮಾತ್ಮನನ್ನ ನಾನು ಬಹಿದೃಷ್ಟಿಗೆ ಅದನ್ನ ನೋಡ್ತೀನಿ ಅಂತಂದ್ರ ತೋರುವುದಿಲ್ಲ. ಅದು ತೋರಬಾರದ ಘನವ ಹೇಳಲೆಂದೇನಯ್ಯ. ಅದನ್ನ ನಾನು ಹೇಳು ಅಂತಂದ್ರೆ ಹೆಂಗ್ ಸಾಧ್ಯದಪ್ಪ? ಅದು ಹೇಳಕ್ಕ ಬರುದಿಲ್ಲ. ಹೇಳಾಕ ಬರದೇ ಇರ್ತಕ್ಕಂಥ ಪರಮಾತ್ಮನನ್ನ ಹೇಳಬಾರದ ಘನವ, ಹೇಳಾಕ ಬರುದಿಲ್ಲ ಪರಮಾತ್ಮನನ್ನ. ಅಂತ ಪರವಸ್ತುವನ್ನ ತೋರಲೆಂದೇನಯ್ಯ. ಅದನ್ನ ತೋರ್ಸೋದ್ರೆ ಹೇಗೆ? ತೋರ್ಸಾಕ ಬರದೇ ಇರ್ತಕ್ಕಂಥ ಪರಮಾತ್ಮನನ್ನ ಹೆಂಗ್ ಹೇಳಲಿ? ಹೇಳಾಕ ಬರದೇ ಇರ್ತಕ್ಕಂಥ ಪರಮಾತ್ಮನನ್ನ ಹೆಂಗ್ ತೋರಿಸ್ಲಿ? ಶರಸಂಧಾನದ ಪರಿಯಲ್ಲ ನೋಡ. ನಾ ಇದೇನ ಬಿಲ್ಲ ಬಾಣ ಹಿಡಿದು ಹೊಡೆದಷ್ಟು ಸುಲಭ ಅಲ್ಲಿ, ಹೌದಿಲ್ರಿ? ಶರಸಂಧಾನದ ಪರಿ ಅಂತಂದ್ರೆ ಏನು? ಕೈಯೊಳಗೊಂದ ಬಾಣವನ್ನು ಇಟ್ಕೊಂಡು ಅದಕ್ಕೆ ಬಿಲ್ಲು ಹೊಂದಿಸಿ ಅದರ ದೃಷ್ಟಿ ಒಂದ್ ಕಡೆ ಗುರಿ ಇಟ್ಟ ಹೊಡಿತೇವಲ್ಲ, ಹಂಗಲ್ಲದು. ಗುಹೇಶ್ವರ ಲಿಂಗವು ಕಲ್ಪಿತವಲ್ಲ ನೋಡಯ್ಯ. ಆ ಗುಹೇಶ್ವರ ಲಿಂಗ ಏನದಲ್ಲ ಅದು ಕಲ್ಪಿತಲ್ಲ. ಕಲ್ಪಿತಲ್ಲ ಅಂತಂದ್ರೆ ಅದು ಸತ್ಯ ವಸ್ತು. ಅದ ಮನಸ್ಸಿನ ಕಲ್ಪನೆಗೆ ಒಳಪಡುವಂತದ್ದಲ್ಲ, ಮನೋಕಲ್ಪಿತವಲ್ಲ. ಹೆಂಗದ ಗೊತ್ತೇನ್ರಿ? ಇಲ್ಲೊಂದೆರಡು ಮಾತನ್ನ ಹೇಳ್ತೀನಿ ಕೇಳ್ರಿ. ಅದು ಅದು ಅಂದ್ರೆ ಪರಮಾತ್ಮ. ಆ ಪರವಸ್ತು ಅದು ಹೆಂಗ ಅನುಭವಕ್ಕೆ ಬರ್ತದಂತಂದ್ರೆ ಅದು ಕೇವಲ ಅಸ್ತಿತ್ವ, ಅದರ ಲಕ್ಷಣ ಇರುವುದು. ಅದು ಕೇವಲ ಇರುವಿಕೆ ಐತಿಪ್ಪ. ನಮಗ ಪ್ರತ್ಯಕ್ಷ ಗೋಚರ ಹೆಂಗಾಗ್ತದ? ಅದರ ಎರಡು ಲಕ್ಷಣಗಳಿದ್ದಾವ. ಒಂದನೇದು ಅದು ಐತಿ, ಎರಡನೇದು ಅದು ಎಲ್ಲವನ್ನ ಅರಿತದ. ಇದು ಅದರ ಲಕ್ಷಣ. ಇನ್ನು ಅನುಭವಕ್ಕೆ ಬರೋದು ಅದು ಆನಂದ ಸ್ವರೂಪ. ವಸ್ತುವಿನ ಲಕ್ಷಣಗಳು ಎಲ್ಲವನ್ನು ಆನಂದ ಮಸ್ತ್ ಆನಂದದಷ್ಟೇ. ಈಗ ಕಲ್ಪಿಸಲ್ಲ ಕೇಳಿಸ್ತಾ ಇಲ್ಲ. ಈ ಕೇಳ್ಸಕತ್ತದ? ಈ ಕೇಳಕೈತನ್ರಿ. ನಾನು ಏನ್ ಹೇಳೋದ ಕೇಳಿಲ್ಲ ನಂಗಾಯ್ತು. ನಾನು ಏನ್ ಹೇಳಕತ್ತಿದ್ದೆ ಅಂತಂದ್ರೆ, ಗುಹೇಶ್ವರ ಲಿಂಗವು ಕಲ್ಪಿತವಲ್ಲ ನೋಡಯ್ಯ ಅಂತ ಈ ಪದಕ್ಕೆ ಅರ್ಥ ಆಗತ್ತೆ ನಾನು. ಅದು ಮನಸ್ಸಿನ ಕಲ್ಪನಾ ಅಲ್ಲದು, ಗುಹೇಶ್ವರ ಲಿಂಗ ಅನ್ನೋದು. ಮನುಷ್ಯನ ಕಲ್ಪನಾ ಅಂತಂದ್ರ ನಾವು ಏನಾರೇ ಕಲ್ಪಿಸ್ತೇವಲ್ಲ, ಹಾಗಲ್ಲ. ಅದು ಆನಂದ ಸ್ವರೂಪ, ಇರುವಿಕೆ, ಅರಿವಿನ ರೂಪ ಅಂತ ಇದೆ. ಇರ್ಲಿ, ಅದು ಕಟ್ಟಾಗ್ಬಿಟ್ಟಿದೆ ಅಂದ್ರು. ಇರ್ಲಿ, ಮುಂದಿನ ವಚನದಲ್ಲಿ ಏನ್ ಹೇಳ್ತಾರಪ್ಪ ಅಂತಂದ್ರೆ, ಈಗ ಸಿದ್ದರಾಮೇಶ್ವರರು ಪ್ರಾರ್ಥನೆಯನ್ನ ಮಾಡ್ತಾರ. ಈ ಮಾತನ್ನ ಹೇಳಿದ ಬಳಿಕ ಸಿದ್ದರಾಮೇಶ್ವರನ್ ಏನಂತಾರಪ್ಪ ಅಂತಂದ್ರ, ಬೆರಸಿ ಬೆಚ್ಚಾತನ ಕಂಡೆನಯ್ಯ, ಆತನ ಬಟ್ಟೆಯ ಕಾಣೆ ನೋಡಯ್ಯ.
ಶರೀರವಿಡದಿರುವ ಶತಕೋಟಿ ಜೀವಂಗಳ ಭೇದವನರಿಯೇನು ನಿಮ್ಮ ನಾನೆತ್ತ ಬಲ್ಲೆನಯ್ಯ. ನೀವು ಮಾಡಿದ ಬೆಂಬಳಿಯಲ್ಲಿ ಹೊರೆ ಗಾನದಿಪ್ಪೆನಲ್ಲದೆ ನಾ ಬೇರೆ ಕಾಬುದು ಖುಷಿ ನೀ ತೋರಯ್ಯ ನಿನಗೆ ಕಪಿಲ ಸಿದ್ಧ ಮಲ್ಲಿನಾಥಯ್ಯ ಅಂತೇಳಿ ಒಂದು ಪ್ರಾರ್ಥನೆಯನ್ನ ಮಾಡ್ತಾರ. ಏನು ಪ್ರಾರ್ಥನೆ ಮಾಡ್ತಾರ ಅನ್ನೋದನ್ನ ನಾವು ನಾಳೆ ನೋಡ್ತೀವಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳ್ರಿ. ತೋರಬಾರದ ಗನವ ಕೇಳಲೆಂದೇನಯ್ಯ, ಕೇಳಬಾರದ ಗನವ ತೋರಲೆಂದೇನಯ್ಯ. ಶರಸಂಧಾನದ ಕರಿಯೆಲ್ಲ ನೋಡ, ಬೃಹೇಶ್ವರಲಿಂಗವು ಕಲ್ಪಿತವಲ್ಲ ನೋಡಯ್ಯ ಅಂತ ಮಾತು ನೋಡ್ರಿ. ಇದು ಘನ ಅಂತಕ್ಕಂಥ ಶಬ್ದವನ್ನ ಈ ದೇವರು ಅಂತಕ್ಕಂಥ ಶಬ್ದಕ್ಕ ಶರಣರು ಬಳಸಿರ್ತಕ್ಕಂಥದ್ದು ಘನ. ಅದು ತೋರಂಗಿಲ್ಲ ಮತ್ತೆ ಹೇಳಕ್ಕೂ ಬರಂಗಿಲ್ಲ ಅಂತದನ್ನ ಹೆಂಗ್ ಹೇಳಿ ಅಂತ ಹೇಳಿ ಹೇಳ್ತಾರೆ ನೋಡ್ರಿ. ಅವ್ರ ಮಾತುಗಳ ಅನ್ನದಾವ ಆ ಸಂವಾದದ ತಾತ್ಪರ್ಯ, ಅದನ್ನ ಆ ಸಾಧನೆಯ ಹಾದಿಗೆ ಶಿವಯೋಗಿ ಸಿದ್ದರಾಮರನ್ನ, ಕರ್ಮಯೋಗಿ ಇದ್ದಂತ ಸಿದ್ದರಾಮರನ್ನ ಶಿವಯೋಗಿ ಮಾಡ್ಲಿಕ್ಕ ಇಂಥ ಎಲ್ಲಾ ಶಬ್ದಗಳನ್ನ ಬಳಸಿ ಅವರನ್ನ ಏನ್ ಮಾಡ್ತಾರಂದ್ರ ಬದಲಾವಣೆ ಮಾಡಿಬಿಡ್ತಾರೆ ಅಲ್ಲಂ ಪ್ರಭುದೇವರು ಈ ಸಮಾಜದೊಳಗ ಅಂತ ಹೇಳಿ ಹೇಳಿದ್ರು. ಮೊದಲಿದು ಲಿಂಗ ದೀಕ್ಷೆ ಆಗೋಕ್ಕಿಂತ ಮುಂಚಿತವಾಗಿ ಅಂದ್ರ ಸಿದ್ದರಾಮ ಶಿವಯೋಗಿಗಳ ಒಂದು ಜೀವನ ಘಟ್ಟದೊಳಗ ಎರಡು ಜೀವನ ಘಟ್ಟಗಳು ಬರ್ತಾವ. ಒಂದು ಶಿವಯೋಗಿ ಅಲ್ಲಂ ಪ್ರಭುದೇವರು ಭೇಟಿ ಆಗೋಕ್ಕಿಂತ ಮುಂಚಿನ ಒಂದು ಕಾಲಘಟ್ಟ ಆದ, ಅಲ್ಲಂ ಪ್ರಭುಗಳು ಭೇಟಿ ಆದ ಬಳಿಕ ಅವರ ಜೀವನದ ಒಂದು ಕಾಲಘಟ್ಟ, ಎರಡು ಕಾಲಘಟ್ಟಗಳು ಬರ್ತಾವು. ಅದು ಇದು ಮೊದಲು ಅಲ್ಲಂ ಪ್ರಭುಗಳು ಭೇಟಿ ಆದ ಕೂಡಲೇ ಅಲ್ಲಿ ನಡೆದಿರ್ತಕ್ಕಂಥ ಸಂವಾದ ಈ ಶೂನ್ಯ ಸಂಪಾದನೆಯಲ್ಲಿ ಇದನ್ನ ನಾವು ನೋಡ್ಲಕತ್ತಿದೀವಿ. ಅದ್ಭುತವಾದಂತಹ ವಿಚಾರ ಮತ್ತು ತತ್ವಗಳನ್ನ ಅವರು ವಚನಗಳನ್ನ ಬಿಡಿಸ್ತಕ್ಕಂಥ ಪರಿ ಬಹಳ ಅದ್ಭುತ ಆಗ್ಯದ ಶ್ರೀಧರಣ್ಣ ಮೊರಾಳೆ ಅವ್ರದ್ದು. ಅವುಗಳನ್ನ ಬಹಳ ಪ್ರತಿಯೊಂದು ಅಕ್ಷರಕ್ಕೊಂದೊಂದು ಶಬ್ದಗಳನ್ನ ಹೇಳಿ, ಅಕ್ಷರಕ್ಕೊಂದೊಂದು ವಾಕ್ಯಗಳನ್ನ ಹೇಳಿ ಅಷ್ಟು ವಿಶ್ಲೇಷಣೆ ಮಾಡ್ತಕ್ಕಂಥ ಪರಿ ಅವರಿಗೆ ಅವರೇ ಸಾಟಿ. ಅವರ ಒಂದು ವಚನ ವಿಶ್ಲೇಷಣೆಯ ಪರಿ ಏನದಲ್ಲ ಬಹಳ ಅದ್ಭುತ ಆಗ್ಯದ. ಅದನ್ನ ವರ್ಣಿಸಕ್ಕೆ ಸಾಧ್ಯ ಆಗಂಗಿಲ್ಲ. ಅವರಿಗೆ ನಾನು ಒಟ್ಟಿನಲ್ಲಿ ಎಲ್ಲರ ವತಿಯಿಂದ ಭಕ್ತಿಯ ಶರಣಾರ್ಥಿಗಳನ್ನ ಧನ್ಯವಾದಗಳನ್ನ ಹೇಳ್ತೀನಿ. ಇವತ್ತಿನ ಈ ವಿಷಯದ ಕುರಿತು ಯಾರಿಗಾದ್ರೂ ಏನಾದ್ರೂ ಕೇಳಬೇಕಾಗಿತ್ತು ಅಂದ್ರೆ ಹ್ಯಾಂಡ್ರೈಸ್ ಮಾಡಿ ವಿಷಯದ ವಿವೇಚನೆಯನ್ನ ಮಾಡ್ಕೋಬಹುದು ಅಂತ ಹೇಳ್ತಾ ಎಲ್ಲರಿಗೂ ಶರಣಾರ್ಥಿಗಳು. ಡಿಲಿವರಿ ಸೀಸರಿನೂ ಮಾಡಿಸ್ಕೊಂಡ ಅಂದ್ರೆ ಲಿಸ್ಟ್ ಇರ್ತದ 3 ವರ್ಷ ಯಾರ್ಯಾರು ಎಷ್ಟೆಷ್ಟು ಸೀಸರಿನ್ ಮಾಡ್ಯಾರ, ಡೆಲಿವರಿ ಮಾಡ್ಯಾರ. ಹೇಳ್ರಿ ಶಿವಣ್ಣ ಹಿಂಗಾಗಿ ಡಾಕ್ಟರ್ ಎಲ್ಲ ಶರಣಾರ್ಥಿಗಳು ಕಾಯ ಹರಿತಲ್ಲದೆ ಹಣ್ಣಿನ ರಸ ತಿನ್ನಸೋದದು. ಕಾಯಕರ್ಮವ ಮಾಡಿ ಜೀವಜ್ಞಾನದ ಅರಿತು ತ್ರಿವಿಧ ಭಾವ ಶುದ್ಧಿಯಾದಲ್ಲದೆ ಮೇಲೆ ಕಾಣಲಿಲ್ಲ. ಅದರಲ್ಲಿ ತ್ರಿವಿಧ ಭಾವ ಅಂತ ಹೇಳಿ ಪ್ರಕಾಶನ ಪ್ರವರ್ತನ ಅಂತ ಹೇಳಿದ್ರೆ ಹಲೋ ಮೋಹನ ಹಂಗಂದ್ರೆ ಏನು ಚೀತ ಶಬ್ದ ಆಯ್ತು. ಪ್ರಕಾಶನ, ಪ್ರವರ್ತನ, ಮೋಹನ ಅಂತ ತ್ರಿವಿಧ ಭಾವ ಏನು? ಅದೇ ಈ ಪ್ರಕಾಶನ ಪ್ರವರ್ತನ ಮೋಹನ ತ್ರಿವಿಧ ಶುದ್ಧಿಯಾದಲ್ಲದೆ ಯಾವ್ದು ಕಾಣಕ್ ಬರೋದಿಲ್ಲ. ಹಂಗಂದ್ರೆ ಏನು ಗೊತ್ತಾಯ್ತ? ಇಲ್ಲ ಪ್ರದರ್ಶನ ಮಾಡಿ ಆದ್ರೆ ಕೇಳ್ಬೇಕು ಅಂದ್ರೆ ಏನಪ್ಪಾ ಅಂತ ಕೇಳ್ಬೇಕು. ಪ್ರಕಾಶ ಪ್ರವರ್ತನ ಅಂದ್ರೆ ಏನು, ಮೋಹನ ಅಂತ ಎದಕ್ಕಂತೀರಪ್ಪ ನೀವು? ಇವು ಭಾವಗಳಲ್ಲಿ ತ್ರಿವಿಧ ಭಾವ ಅಂತ ಕರೆದಾರ. ಹಿಂಗ ಯಾಕೆ ಇವೆಂತ ಭಾವಗಳು? ಹೌದಿಲ್ರಿ? ಸರಿಯಾದ ತಪ್ಪು ನಾವು ಕೇಳಬೇಕಿಲ್ಲ, ಇದನ್ನ ಕೇಳಬೇಕಿಲ್ರಿ? ಕೇಳ್ಸಕತ್ತದನ ಇಲ್ಲೋ? ಮಾಡ್ಕೊಳ್ಳೋಣ
ಪ್ರಶ್ನೆ ಅಲ್ಲ, ಪ್ರಶ್ನೆ ಕೇಳಿದ ಬಳಿಕ ಅನ್ಮ್ಯೂಟ್ ಏನೋ ಇರ್ಬೇಕದು, ನಿಮ್ಮ ಉತ್ತರ ಮುಗಿಸ್ತಾನೆ. ಬಿಟ್ರೆ ನಾ ಏನ ಕಷ್ಟ ಏನಾಗ್ತದೆ ಗೊತ್ತದೆ. ಈಗ ಒಂದೇದು ಪ್ರಕಾಶನ ಅಂತಂದ್ರ ಜ್ಞಾನ, ತಿಳಿಯೋದನ ತಿಳಿದ್ರಿ. ಎರಡನೇದ ಪ್ರವರ್ತನ ಅಂತಂದ್ರ ಪ್ರವೃತ್ತಿ ಆಗೋದು, ಕ್ರಿಯಾತ್ಮಕವಾಗೋದು. ಮೋಹನ ಅಂತಂದ್ರ ತಿಳಿಯದೇ ಇರೋದು. ಅರ್ಥ ಆಯ್ತಾ? ಇವು ಮೂರು ಭಾವನೆಗಳಿದ್ದಾವೆ. ತಿಳಿತೇನಲ್ರಿ ಸರ್? ಮತ್ತೊಮ್ಮೆ ತಿಳಿಯದೆ ಪ್ಲೀಸ್ ಸರ್, ಮತ್ತೊಮ್ಮೆ ಹೇಳ್ರಿ ಸರ್. ಪ್ರಕಾಶನ ಅಂದ್ರೆ ಅಂತಂದ್ರ ಪ್ರವೃತ್ತಿ. ಮೋಹನ ಅಂತಂದ್ರ ತಿಳಿಯದೇ ಇರುವುದು. ತಿಳಿತಲ್ರಿ? ಇವು ಮೂರು ಮುಖ್ಯ ಭಾವನೆಗಳಿವೆ. ಇವು ಶುದ್ಧಿ ಆಗ್ಬೇಕಂತ ಅಂದ್ರ ಜ್ಞಾನ ಶುದ್ಧಿ, ಕ್ರಿಯಾ ಶುದ್ಧಿ, ಅಜ್ಞಾನದ ಶುದ್ಧಿ. ತಿಳಿತಲ್ರಿ? ಅವಾಗ ಆಗಿದ್ರೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಕಾಣುವುದಿಲ್ಲ ಅಂತ ಅವ್ರ ಅಭಿಪ್ರಾಯ. ಸರಿ. ಜ್ಞಾನ ಶುದ್ಧಿ, ಅಜ್ಞಾನ ಶುದ್ಧಿ ಅಂದ್ರೆ ಅವೆರಡಕ್ಕೆ ವ್ಯತ್ಯಾಸ ಏನ್ರಿ ಅಪ್ಪವ್ರೆ? ಈಗ ಜ್ಞಾನ ಅಂತಂದಲ್ಲೇ ನಾನು ಬ್ರಹ್ಮಸ್ವರೂಪನಿದ್ದೇನೆ ಅನ್ನೋದು ಜ್ಞಾನ. ಪ್ರಶ್ನೆ ಕೇಳಿದವ್ರು ಕೇಳ್ಬೇಕು, ಮಾತಾಡ್ರಿ. ಯಾರು ಕೇಳಿದ್ರಿ? ಜ್ಯೋತಿ ಅಮ್ಮ ಅಲ್ಲ? ಮ್ಯೂಟ್ ಮಾಡ್ಕೋಬೇಡ್ರಿ ನೀವು. ನನ್ನ ಜೊತೆ ಪ್ರಶ್ನೆ ಕೇಳಿದಾಗ ಸಂವಾದವಾಗಿರ್ಬೇಕು. ಈಗ ಮೊದಲು ನಾವು ದೇಹೋಹಂ ಅಂತ ಭಾವದ, ನಮ್ಗೆ ಯಾವ ಭಾವದ ಮೊದಲು? ನಾನು ಸ್ತ್ರೀ ಪುರುಷ, ದೇಹೋಹಂ, ದೇಹವೇ ನಾನು ಹಿಡ್ಕೊಂಡೆಲ್ಲ ನಮಗ್ ಭಾವ. ಹೌದ್ರಿ? ಇದ ಜ್ಞಾನದ ನಮಗೀಗ ಜ್ಞಾನ ಶುದ್ಧಿ ಅಂತಂದ್ರೆ ಶಿವೋಹಂ ಭಾವ, ಶಿವಸ್ವರೂಪವೇ ನಾನಿದ್ದೇನೆ, ಇದು ಜ್ಞಾನ ಶುದ್ಧಿ. ಅದ್ರೊಳಗಿನ ಇನ್ ಡೆಪ್ತ್ ಏನಂತಂದ್ರ ಆ ಶಿವ ನಾನಿದ್ದೇನೆ ಅನ್ನುವಂಥದ್ದು ಕೂಡ ಹೋಗ್ಬೇಕು. ಬರೇ ಶಿವ ಮಾತ್ರ ಉಳಿಬೇಕು. ತಿಳಿತಲ್ರಿ? ಮ್ಯೂಟ್ ಮಾಡ್ಕೋಬೇಡ್ರಿ. ಅಪ್ಪರೇ, ಶಿವನೇ ನಾನಿದ್ದೀನಿ ಅಂತಾನು ಅದನ್ನು ಅಳಿಬೇಕು. ಹೌದು, ಶಿವ ಮಾತ್ರ ಉಳಿಬೇಕು. ಅಲ್ಲಿ ನಾನು ಶಿವನಿದ್ದೇನೆ ಅನ್ನೋದು ಅದು ಜ್ಞಾನದ ಅಹಂಕಾರ. ಅದು ನಾನು ಶಿವನಿದ್ದೇನೆ ಅನ್ನೋದು. ನಾನು ಹೋಗ್ಬೇಕು, ಶಿವ ಮಾತ್ರ ಉಳಿಬೇಕು. ಹಂಗ ಅಜ್ಞಾನ ಅಂತಂದ್ರ ದೇಹವೇ ನಾನದನ್ನು ಐತಲ್ಲ, ಇದು ಹೋಗ್ಬೇಕು. ದೇಹವೇ ನಾನದನ್ನೋದು ಅಜ್ಞಾನ. ಅದು ಹೋಗ್ಬೇಕಾದ್ರೆ ನಾನು ಶಿವಸ್ವರೂಪನಿದ್ದೇನೆ ಅನ್ನೋದು ಜ್ಞಾನ ಬೇಕು. ನಾನು ಶಿವಸ್ವರೂಪನಿದ್ದೇನೆ ಅನ್ನೋದ್ರಲ್ಲಿ ನಾನು ಹೋಗ್ಬೇಕು. ಶಿವ ಅಷ್ಟೇ, ಶಿವ ಮಾತ್ರ ಉಳಿಬೇಕು. ಇವೆರಡು ಹೋದಂಗಾಗ್ತಾವ. ಏನ ಜ್ಞಾನ ಅಂದ್ರೆ ಏನು? ಪ್ರಕಾಶನ ಮತ್ತು ಮೋಹನ, ಇವೆರಡು. ಪ್ರವರ್ತನ ಅಂತಂದ್ರೆ ಅದ್ರ ಕ್ರಿಯಾ ಬರಬೇಕು. ಕ್ರಿಯೆ ಅಂತಂದ್ರೆ ನಾವು ಹಿಂಗೆ ಅಂತ ಪರಮಾತ್ಮನ ಸ್ವಸ್ವರೂಪವಾಗಿ ಇಲ್ಲಿ ಕ್ರಿಯೆ. ಅದಕ್ಕೆ ಸದಾಚಾರ ಅಂತ ಕರೀತಾರೆ. ಸತ್ ಆಚಾರ. ಸತ್ ಅಂದ್ರೆ ಪರಮಾತ್ಮ, ಆಚಾರ ಅಂತಂದ್ರೆ ಅದರ ಕ್ರಿಯೆ. ಸದ್ಗುಣಗಳಲ್ಲ ಸದಾಚಾರ ಅಂತಂದ್ರೆ. ನಾವ್ ಬಹಳ ಸಣ್ಣದ ಮಾಡ್ತೇವೆ. ಸದಾಚಾರ ಅಂತಂದ್ರ ಸದ್ಗುಣಗಳ ಸಂಪನ್ನ, ಅದು ಬಹಳ ಸ್ಥೂಲ ಅದಲ್ಲ, ಹೌದಿಲ್ರಿ? ಶಿವನ ಕ್ರಿಯೆ ನಡೀಬೇಕು. ಶರಣಾರ್ಥಿಗಳ್ರಿ, ಸಂವಾದದಲ್ಲಿ ಭಾಗಿಯಾಗಿರ್ತಕ್ಕಂಥ ಶಿವಣ್ಣಣ್ಣ, ಜ್ಯೋತಿಯಕ್ಕ, ಗಣಾಚಾರ್ಯ ಗುರುಗಳಿಗೆ ಸ್ವಾಗತ, ಶರಣಾರ್ಥಿ. ಈಗ ವನಜಾಕ್ಷ ಅವರು ಮಂಗಲ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ಮಂಗಳ ಮಂಗಳ ಶ್ರೀ ಗುಹೇಶ್ವರನ ಶರಣ
ಲಿಂಗೈಕ್ಯಂಗೆ ಮಂಗಳ ಮಂಗಳ ಶ್ರೀ ಗುಹೇಶ್ವರನ ಶರಣ ಲಿಂಗೈಕ್ಯಂಗೆ ಮಂಗಳ ಜಗವೆಲ್ಲವನೂರಮ ಊರೆಲ್ಲವ ಮನೆಯ ಮಾಡಿ ಹೊಗದೆತೆಯಿಲ್ಲದ ತುಳುವು ನೋಡ ತುಳುಹಿನ ಭೇದವನರಿಯದ ಕಾರ ದೇವಲೋಕ ಮಾರ್ಗಲೋಕವೆಲ್ಲ ಭ್ರಮೆಗೊಂಡಿಸಲ್ಲ ಮಂಗಳ ಮಂಗಳ ಶ್ರೀ ಗುಹೇಶ್ವರನ ಶರಣ ಲಿಂಗೈಕ್ಯಂಗೆ 84 ಲಕ್ಷ ಯೋನಿ ಮುಖ ಜೀವಿಗಳಿಗೂ 84 ಲಕ್ಷ ರಾಮಾದಲ್ಲಿ ಒಂದೊಂದರ ರಾಧೆಯನೊಂದೊಂದರಿಯದೆ ಗೊಂದಲಗೊಂಡು ಲಯವಾದುಗಲ್ಲ ಮಂಗಳ ಮಂಗಳ ಶ್ರೀ ಗುಹೇಶ್ವರನ ಶರಣ ಲಿಂಗೈಕ್ಯಂಗೆ ಕುತಿಯು ಕುತಿಯ ನರಿಯ ಷೋಡಶೋಪಚಾರ ವರಿಯ ಭಾವ ಸಂಕಲ್ಪ ವಿಕಲ್ಪವನರಿಯ ನಾಮತೀಮೆಗಳೆಲ್ಲವದಿ ಮಿತಿ ಕಳೆದಂಗೆ ಅವಲೋಕ ಕಂಪಿತವಾತಂಗೆ ಮಂಗಳ ಮಂಗಳ ಶ್ರೀ ಗುಹೇಶ್ವರನ ಶರಣ ಲಿಂಗೈಕ್ಯಂಗೆ ಕುಲವಳಿದು ಛಲವಳಿದು ಬಲು ಹಳಿದು ನಿಲ್ಲಲು ಸೂತ್ರದ ಚಂದ್ರದವಳು ಫಲಸಿದ್ಧಿಯನಿಸಿ ನಿಫಲ ಸಿದ್ಧಿಯನೆ ಬಿಟ್ಟು ಭಾಷಂಗನೆಯ ಮತ್ಯಕ್ಕೆ ಮಂಗಳ ಮಂಗಳ ಶ್ರೀ ಗುಹೇಶ್ವರನ ಶರಣ ಲಿಂಗೈಕ್ಯಂಗೆ ಮಧ್ಯಸ್ಥಾನದ ಲೋಕಕ್ಕೆ ಹೋಗಿ ಮರುವಾಳ ಹರಿಯದ ಪರಿ ಮೋದಿರೆ ಮಧ್ಯಸ್ಥಾನದ ಲೋಕಕ್ಕೆ ಹೋಗಿ ಮರುವಾಳ ಹರಿಯದ ಪರಿ ಮೋದಿರೆ ತನು ರುಚಿಯನೆ ಮರೆದು ಘನ ರುಚಿಯನೆ ಅರಿದು ತನು ರುಚಿಯನೆ ಮರೆದು ಘನ ರುಚಿಯನೆ ಅರಿದು ಯತತನಂತೆ ಮಾಡಿದ ಗುಹೇಶ್ವರನಿ ಮಂಗಳ ಮಂಗಳ ಶ್ರೀ ಗುಹೇಶ್ವರನ ಶರಣ ಲಿಂಗೈಕ್ಯಂಗೆ ಮಂಗಳ ಮಂಗಳ ಶ್ರೀ ಗುಹೇಶ್ವರನ ಶರಣ ಲಿಂಗೈಕ್ಯಂಗೆ ಲಿಂಗೈಕ್ಯಂಗೆ ಎಲ್ಲರಿಗೂ ಭಕ್ತಿಪೂರ್ವಕ ಶರಣಾರ್ಥಿಗಳು.